ನಮಸ್ಕಾರ. ನನ್ನ ಹೆಸರು ಪ್ರತಾಪ್ ಅಂತ. ಇಲ್ಲೇ ಮುಳಬಾಗಿಲು ತಾಲೂಕು ಪುಟ್ಟೇನಹಳ್ಳಿ ಗ್ರಾಮ, ಮಲ್ನಾಯಕನಹಳ್ಳಿ ಪಂಚಾಯಿತಿಯಿಂದ. ನನ್ನ ಹೆಸರು ಇದು ಬಂದುಬಿಟ್ಟು ಪುಟ್ಟೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಬೋಯಿಕೊಂಡ ಗಂಗಮ್ಮ ಮತ್ತು ಆರಮನೆ ಗಂಗಮ್ಮ ಶ್ರೀ ದೊಡ್ಡಮ್ಮ ದೇವಿ ಅವರ ಪ್ರತಿಷ್ಠಾಪನೆ ಅಂತ 6th ಮಾರ್ಚ್ 6 ಶುಕ್ರವಾರ, ಇದೇ ಶುಕ್ರವಾರ ಪ್ರತಿಷ್ಠಾಪನೆ ಇದೆ. ಅದರಿಂದ ಈ ದೇವಸ್ಥಾನಗಳು ಜಾಸ್ತಿ ಪ್ರತಿ ವರ್ಷನೂ ಜಾಸ್ತಿ ವರ್ಷದಿಂದ ನಾವು ಮಾಡಿಕೊಂಡೇ ಬರ್ತಾ ಇದ್ದೀವಿ. ಈ ಜಾತ್ರೆ, ದಸರಾ ಜಾತ್ರೆ ದೊಡ್ಡಮ್ಮ ದೇವಿದು, ಮತ್ತು ಬೋಯಿಕೊಂಡ ಗಂಗಮ್ಮ ಮತ್ತು ಆರಮನೆ ಗಂಗಮ್ಮ ದೇವಸ್ಥಾನ ಕಟ್ಟಲೇಬೇಕು ಅಂತ ನಮ್ಮೂರು ಹಿರಿಯರು ಯಾವುದೋ ಒಂದು ಅವ್ರ ಆಸೆ ಮೇಲೆ, ಇಲ್ಲಪ್ಪ ಈ ದೇವಸ್ಥಾನಗಳು ಜಾಸ್ತಿ ವರ್ಷ ಇತಿಹಾಸ ಇರೋದ್ರಿಂದ ಈ ದೇವಸ್ಥಾನಗಳು ಹಳೆ ದೇವಸ್ಥಾನ ತಳ್ಳಿಬಿಟ್ಟು ಹೊಸ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಅವರ ಇಚ್ಛೆಯ ಮೇರೆಗೆ ನಾವು ಊರವರೆಲ್ಲ ಸೇರಿ ತಮಿಳ್ನಾಡಿಗೆ ಹೋಗಿ ಮಹಾಬಲಿಪುರಮಲ್ಲಿ ಅಲ್ಲಿಗೆ ಹೋಗಿ ದೇವಸ್ಥಾನಗಳನ್ನ ಆರ್ಡರ್ ಮಾಡಿಬಿಟ್ಟು ಅಲ್ಲಿಂದ ತರಿಸಿ ಇದೇ ಮಾರ್ಚ್ 6ನೇ ತಾರೀಕು ಪ್ರತಿಷ್ಠಾಪನೆ ಇದೆ. ಈ ಪ್ರತಿಷ್ಠಾಪನೆಗೆ ಮೂಲೆಯಿಂದನೂ ಒಳ್ಳೆ ಗಣ್ಯರು ಬರ್ತಾ ಇದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ, ಹಿಂದೂ ಪರಿಷತ್ತು ರಾಷ್ಟ್ರೀಯ ಅಧ್ಯಕ್ಷ ವಿಜಯ್ ಕುಮಾರ್ ರೆಡ್ಡಿ ಸಾರು ಬರ್ತಾ ಇದ್ದಾರೆ. ಮತ್ತು ನಾವು ರಿಕ್ವೆಸ್ಟ್ ಮೇಲೆ ನಮ್ಮ ಮುಳಬಾಗಿಲು ತಾಲೂಕು ಜನರ ಇಚ್ಛೆ ಮೇರೆಗೆ ಪ್ರವೀಣ್ ಭಾಯ್ ತೊಗೋಡಿಯಾ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀವಿ. ಇನ್ನೂ ನಮ್ಗೆ ಅಪ್ರೂವಲ್ ಸಿಕ್ಕಿಲ್ಲ. ಅದರಿಂದ ಮತ್ತೆ ನಮ್ಮ ಕೊತ್ತೂರು ಮಂಜಣ್ಣ ಆಗಿರ್ಬೋದು, ಸಮೃದ್ಧಿ ಮಂಜಣ್ಣ ಆಗಿರ್ಬೋದು, ಆದಿನಾರಾಯಣಣ್ಣ ಆಗಿರ್ಬೋದು, ಎಲ್ಲ ಮುಖಂಡರು. ಯಾಕಂದರೆ ದೇವಸ್ಥಾನ ಅಂದರೆ ಈ ಪಕ್ಷ ಆ ಪಕ್ಷ ಯಾವುದು ಭೇದ ಭಾವ ಇಲ್ಲ. ನಮಗೆ ಕಷ್ಟ ಬಂದರೆ ಎಲ್ಲಿ ಹೋಗ್ತೀವಿ ಅಂದರೆ ದೇವಸ್ಥಾನಕ್ಕೆ ಹೋಗೋದು, ನೆಮ್ಮದಿ ಅಲ್ಲಿ ಒಂದೇ ಹತ್ರ ಸಿಗೋದು. ಅದರಿಂದ ಆ ದೇವಸ್ಥಾನ ಕಟ್ಟಲೇಬೇಕು. ನಾನು ಈ ಸ್ಥಾನದಲ್ಲಿ ಇರಬೇಕು ಅಂದರೆ ದೇವರೇ ಕೃಪೆಯಿಂದನೇ. ಆ ಕೃಪೆಯಿಂದ ನಾನು ಇವಾಗ ಈ ಥರ ಇದ್ದೀನಿ ಅಂದರೆ ಈ ಮುಳಬಾಗಿಲು ತಾಲೂಕು ಜನ ಎಲ್ಲರೂ ಇದೇ ಥರ ಇರಬೇಕು ಅಂತ ದೇವಸ್ಥಾನಗಳು ಕಟ್ಟಿದ್ದೀನಿ. ಎಲ್ಲರೂ ಬನ್ನಿ, ಅಕ್ಕ ತಂಗಿ, ಅಣ್ಣ ತಮ್ಮಂದಿರೆ, ತಾಯಿ ಅಂದರೆ ಎಲ್ಲರೂ ಬನ್ನಿ, ದೇವರ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಎಲ್ಲರೂ ಆಶೀರ್ವಾದ ತಗೊಂಡು ಎಲ್ಲರೂ ಚೆನ್ನಾಗಿರಬೇಕು. ಈ ಮುಳಬಾಗಿಲು ತಾಲೂಕಲ್ಲಿ ಎಲ್ಲರೂ ರೈತರು ಎಲ್ಲರೂ ಚೆನ್ನಾಗಿರಬೇಕು ಅಂತ ನನ್ನ ಆಸೆ. ಅದೇ ರೀತಿ ನಮ್ಮ ದೇವಸ್ಥಾನದಲ್ಲಿ, ನಮ್ಮ ಊರಲ್ಲಿ ಫಸ್ಟು ದೇವಸ್ಥಾನ ಕಟ್ಟುವಾಗ ಕೊತ್ತೂರು ಮಂಜಣ್ಣ ಸಹಾಯ ಮಾಡಿದ್ರು. ಅದೇ ರೀತಿ ಇವಾಗ ಸಮೃದ್ಧಿ ಮಂಜಣ್ಣನು ಎಲ್ಲ ದೇವಸ್ಥಾನಗಳಿಗೂ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲ ಈ ಜಾತ್ರೆಗೂ ಹೋಗ್ತಾ ಇದ್ದಾರೆ, ನಮ್ಮ ಸಂಸ್ಕೃತಿ ಮರಿಬಾರ್ದು ಅಂತ. ಅದರಿಂದ ಅವರ ಇಬ್ಬರ ಆಶೀರ್ವಾದದಿಂದ ನಾವು ಇಷ್ಟು ಬೆಳೆದಿದ್ದೀವಿ. ತಾಲೂಕು ಸ್ವಲ್ಪ ಡೆವಲಪ್ ಆಗಿದೆ. ಇನ್ನೂ ನಾಯಕರು ಬರಬೇಕು, ನಮ್ಮ ಮುಳಬಾಗಿಲು ತಾಲೂಕಿಂದ ಮಿನಿಸ್ಟ್ರ್ ಆಗಿರಬೇಕು ಎಲ್ಲರೂ ಅಂತ ಆಸೆ ಪಟ್ಟು ಎಲ್ಲರನ್ನ ಬೇಡ್ಕೊತಾ ಇದ್ದೀವಿ. ಎಲ್ಲರೂ ಬನ್ನಿ, ಭಾಗವಹಿಸಿ, ಎಲ್ಲರ ಆ ತಾಯಿ ಆಶೀರ್ವಾದ ಪಡೆದು ಎಲ್ಲ ಬೆಳೆಯಬೇಕು ಅಂತ ನನ್ನ ಆಸೆ. 4ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 4ನೇ ತಾರೀಕು ಬಂದುಬಿಟ್ಟು ಗಣಪತಿ ಹೋಮ, ನವಗ್ರಹ ಹೋಮ, ಲಕ್ಷ್ಮೀ ಪೂಜೆ ಅದೆಲ್ಲ ಇರುತ್ತೆ. 5ನೇ ತಾರೀಕು ಕರಿಗೋಳ ಉತ್ಸವ ಇರುತ್ತೆ ಊರಲ್ಲಿ ಮಾತ್ರ. 6ನೇ ತಾರೀಕು ಗ್ರ್ಯಾಂಡಾಗಿ ಇರುತ್ತೆ ಪ್ರತಿಷ್ಠಾಪನೆ, ಮಹಾಮಂಗಳಾರತಿ ಎಲ್ಲ 6ನೇ ತಾರೀಕು ಇರುತ್ತೆ.